ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿಗೆ. ಇಲ್ಲಿ ನಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸ್ತಾ, ಮೊನ್ನೆ ಜಿಲ್ಲಾಧ್ಯಕ್ಷ ವಂಶ ಚಲಪತಿ ಅವರಿಗೆ ನಮಸ್ಕರಿಸ್ತಾ, ಈ ದಿನ ಇವತ್ತು ನಾನು ಕಾನೂನು ಘಟಕ ಕೋಲಾರ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯಿಂದ ಮಂಜುನಾಥ್ ಅಂತ ಮಾತಾಡ್ತಾ ಇದ್ದೀನಿ. ಈ ದಿವಸ ಏನು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಏನು ಉಗ್ರರ ಅಟ್ಯಾಕ್ ಆಯಿತು, ಆ ವಿಚಾರವಾಗಿ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನಿ ಪ್ರಜೆಗಳನ್ನ, ಉಗ್ರವಾದಿಗಳನ್ನ ದೇಶ ಬಿಟ್ಟು ತೊಲಗಬೇಕು ಅಂತ ಆದೇಶಿಸಿದರು. ಅದ್ರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಆ ಒಂದು ಆದೇಶನ ಕಾರ್ಯಗತವಾಗಿಲ್ಲ. ಇನ್ನೂ ಸುಮಾರು ಜನ ಪಾಕಿಸ್ತಾನಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿದಿರೋದ್ರಿಂದ ಅದಕ್ಕೆ ಸೂಕ್ತ ನಿರ್ದೇಶನವನ್ನು ರಾಜ್ಯಪಾಲರ ಮುಖಾಂತರ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ದತ್ತಾತ್ರೇಯಜಿ ಅವರು ವರ್ಚುವಲ್ ಮೀಟಿಂಗ್ ಮಾಡಿ ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಆ ವಿಚಾರವಾಗಿ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಬೇಕಾಗಿರೋದ್ರಿಂದ ಈ ದಿನ ನಾವು ಮೊನ್ನೆ ಜಿಲ್ಲಾಧ್ಯಕ್ಷರಾದಂಥ ಓಂಶಕ್ತಿ ಚಲಪತಿ ಅಣ್ಣ ಕಡೆಯಿಂದ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಇವತ್ತಿನ ದಿವಸ ಬಲೋ ಭಾರತ್ ಮಾತಾ ಕಿ ಜೈ. ಮೋದಿಜಿಯವರ ಭಾರತ ಸರ್ಕಾರದ ಸೂಚನೆ ಹಾಗೂ ಮಾನ್ಯ ನರೇಂದ್ರ ಮೋದಿ ಅವರ ಸೂಚನೆ, ಪಕ್ಷದ ಹಿರಿಯರ ಸೂಚನೆ ಮೇರೆಗೆ ಏನು ಇವತ್ತು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಪ್ರಜೆಗಳನ್ನ ಭಾರತ ದೇಶದಿಂದ ಗಡೀಪಾರು ಮಾಡಬೇಕು, ಅವ್ರನ್ನ ಹೊರ ಹಾಕ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಸಾರ್ವಜನಿಕರು ಮತ್ತು ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಸಹಿ ಸಂಗ್ರಹ ಮಾಡಿ ಮಾನ್ಯ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರ ಕಳಿಸ್ಬೇಕು ಅಂದಿದ್ದು. ಆ ಕಾರಣಕ್ಕೆ ನಾವೆಲ್ಲ ಪಕ್ಷದ ಪ್ರಮುಖರು ಸೇರಿ ನಮ್ಮ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಮಂಜುನಾಥ್, ಸಹ ಸಂಚಾಲಕ ಸುಬ್ರಹ್ಮಣ್ಯ ಅವರು, ಮತ್ತೆ ನಗರ ಅಧ್ಯಕ್ಷರಾದಂಥ ನಮ್ಮ ಅನಿಲ್ ಬಾಬು ಅವರು, ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು, ಪಕ್ಷದ ಕಾರ್ಯಕರ್ತರು ಮತ್ತೆ ಹಿರಿಯ ವಕೀಲರೆಲ್ಲ ಸೇರಿ ಇವತ್ತು ಸಹಿ ಸಂಗ್ರಹ ಮಾಡ್ತಾ ಇದ್ವಿ. ಈ ಸಹಿ ಸಂಗ್ರಹಕ್ಕೆ ಸಾರ್ವಜನಿಕರು ಬೆಂಬಲ ಕೊಡಬೇಕು. ಯಾಕಂದ್ರೆ ಪಾಕಿಸ್ತಾನದಿಂದ ನಮ್ಗೆ ಏನೇನು ತೊಂದರೆ ಆಗ್ತದೆ ಎಲ್ಲ ಗೊತ್ತಿದೆ. ಆ ಕಾರಣಕ್ಕೆ ನಾವು ಸಹಿ ಸಂಗ್ರಹಕ್ಕೆ ನಾನು ಸಲಹೆ ಕೊಡ್ತಾ ಇದ್ದೀನಿ. ಎಲ್ಲರೂ ಈ ಸಹಿ ಸಂಗ್ರಹದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಈ ಸಹಿ ಹಾಕೋ ಮುಖಾಂತರ ಅವ್ರನ್ನ ಹೊರ ಹಾಕ್ಬೇಕು ಅಂದ್ಬಿಟ್ಟು ಈ ಮುಖಾಂತರ ನಾನು ಸಹಿ ಮಾಡ್ತಾ ಇದ್ದೀನಿ. ಹಲೋ ಭಾರತ್ ಮಾತಾ ಕಿ ಜೈ. ನಾನು ಸಿಗ್ನೇಚರ್ ಆಗ್ತೀನಿ. ವಿಡಿಯೋ ಆಯ್ತಾ ಒಂದು ಸನ್ನೆ ಉಂಟು ಪಟ್ಲ ಇದು ಕೂಡ ಮುಂಚೆ ಮಿಷಿನ್ ಬಿಡ್ಕೊಂಡು ಬೈಕೊಂಡು ಚಾಪಿಸ್ಕೊಡ್ತಾರೆ. ಒಂದು ನಿಮಿಷ ಒಂದು ಚೇರ್ ಬೇಕಾಯ್ತು. ಜವಾಬ್ದಾರಿ ಏನು ಮಾಡ್ಕೊಂಬ ನಟರಾಜ್ ಓದ್ತಾನೆ ಏನು ಲೈನ್ ಹೋಗ್ಬಾರ್ದು. ಥ್ಯಾಂಕ್ ಯು ಅಂತ ನಿಮ್ಮದು ನಂಬರ್ಸ್ ಕೊಡಿ, ಗ್ರೂಪಲ್ಲಿ ಆ್ಯಡ್ ಮಾಡಿ ಮೆಸೇಜ್ ಮಾಹಿತಿ ಇದೆ ನಮಗೆ ಆ ವಕೀಲ ಪ್ರಪೋಸಲ್ ನಂಬರ್ స్మార్ట్ అయిపోయింది లేపను